ಓಂ ನಮಃ ಶಿವಾಯ್. ಧನುರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವ ನಮಸ್ಕಾರ. ವೀಕ್ಷಕರೇ, ಮಾರ್ಚ್ ತಿಂಗಳಲ್ಲಿ ಧನುರಾಶಿಯ ಅವಿವಾಹಿತರಿಗೆ ವಿವಾಹ ಸಿದ್ಧಿಯ ವಿಚಾರ ಹಾಗೂ ವಿವಾಹಿತ ಧನುರಾಶಿಯವರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನದ ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳಿಸಿದ್ರೆ ಅಷ್ಟು ಮಾತ್ರ ಪಾಯಿಂಟ್ಸ್ ಮಾತಾಡ್ತಾನೆ. ಮಿಕ್ಕಿದ್ದೆಲ್ಲ ಮಾಸ ಭವಿಷ್ಯ ನೋಡಿಲ್ಲ ಅಂದ್ರೆ ಆಲ್ರೆಡಿ ಅಪ್ಲೋಡ್ ಆಗಿದೆ. ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ಸ್ ಇರುತ್ತೆ. ಮಾರ್ಚ್ ತಿಂಗಳ ಬಗ್ಗೆ ನಿಮ್ದು ಖಂಡಿತವಾಗಿ ಚೆಕ್ ಮಾಡ್ಕೊಳ್ಳಿ. ಧನುರಾಶಿಯವರಿಗೆ ಸಪ್ತಮಾಧಿಪತಿಯಾಗಿರತಕ್ಕಂಥವನು ಬುಧ ಗ್ರಹ. ಸದ್ಯಕ್ಕೆ ನಿಮಗೆ ಗುರುಬಲ ಇಲ್ಲ, ಮೇನಲ್ಲಿ ಗುರುಬಲ ಶುರುವಾಗುತ್ತೆ. ಸೊ ಅವಿವಾಹಿತ ಧನುರಾಶಿಯವರಿಗೆ ವಿವಾಹ ಪ್ರಯತ್ನ ಮಾಡಬೇಕು, ಅದು ಸಕ್ಸಸ್ಫುಲ್ ಆಗಬೇಕು ಅಂತಂದ್ರೆ ಬುಧ ಚೆನ್ನಾಗಿರ್ಬೇಕು. ಬುಧ ಗ್ರಹ ನಿಮಗೆ ಮಾರ್ಚ್ ತಿಂಗಳಲ್ಲಿ 4ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿ ಇರ್ತಾನೆ. ಸೊ ಸಪ್ತಮಾಧಿಪತಿ ನೀಚ ಸ್ಥಿತಿಯಲ್ಲಿದ್ದು ನಿಮಗೆ ಷಷ್ಠದಲ್ಲಿ ರಾಷ್ಟ್ರಾಧಿಪತಿ ಗುರು ಇದ್ದಾಗ ವಿವಾಹದ ವಿಚಾರದಲ್ಲಿ ಅಷ್ಟು ಅನುಕೂಲ, ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ಅಷ್ಟು ಅನುಕೂಲ ಆಗೋದಿಲ್ಲ. ಸೊ ಈಗ ಏನು ಅಂದ್ರೆ ಇದ್ರಲ್ಲಿ ನೋಡಿ ಇನ್ನೂ ವಿಚಾರವನ್ನ ಹೇಳ್ತಾನೆ. ರವಿಗ್ರಹದ ಅನುಗ್ರಹದಿಂದಲೂ ಸ್ವಲ್ಪ ಮಟ್ಟಿಗೆ ವಿವಾಹದ ವಿಚಾರದಲ್ಲಿ ಅನುಕೂಲ ಆಗ್ತಿತ್ತು. ಬಟ್ ರವಿಗ್ರಹ ಶನಿಯುತಿ ಆಗಿರ್ತಾನೆ. ಸೊ ಶನಿಯುತಿ ಆಗಿದ್ದ ರವಿಗ್ರಹ ಯಾಕಂದ್ರೆ 9ನೇ ಮನೆಯ ಅಧಿಪತಿ ಆಗಿರ್ತದೆ ರವಿ. ಸೊ 9ನೇ ಮನೆಯ ಅಧಿಪತಿ ಅಂದ್ರೆ ವಿವಾಹಕ್ಕೆ ಒಂದ್ ಸ್ವಲ್ಪ ಅನುಕೂಲ ಮಾಡಿ ಕೊಡ್ತದೆ. ಬಟ್ ರವಿ ಶನಿಯುತಿ ಆಗ್ಬಿಡ್ತಾನೆ. ಇಲ್ಲಿ ಶುಕ್ರನ ಒಬ್ಬ ಸ್ವಲ್ಪ ಕೆಲಸ ಮಾಡ್ತಾನೆ. ಸೊ ಶುಕ್ರ ಗ್ರಹನ ಪರಮೋಚ್ಚ ಸ್ಥಿತಿಯ ಶುಕ್ರ ಗ್ರಹನ ದೃಷ್ಟಿ ನಿಮ್ಮ ಸಪ್ತಮದ ಮೇಲೆ ಬರೋದ್ರಿಂದಾಗ ಒಂದ್ ಸ್ವಲ್ಪ ವಿವಾಹದಲ್ಲಿ ಇಲ್ಲಿ ಏನಾದ್ರು 1-2-3 ಫೋನ್ ಕಾಲ್ಸ್ ಆರು ಬರ್ಬೋದು, ಹಿಂಗೊಂದಿದೆ ಸಂಬಂಧ ಹಂಗೊಂದಿದೆ ಅಂತ. ಬಟ್ ಅದ್ರಲ್ಲೂ ನೀವು ಮುಂದುವರಿಯಕ್ಕಾಗಲ್ಲ. ಯಾಕೆ ಅಂತಂದ್ರೆ ಸ್ವಲ್ಪ ಏನೋ ಟೈಮ್ ಬೇಡ, ಏನೋ ಗೊತ್ತಿರ. ಸಪ್ತಮದಲ್ಲಿ ಕುಜ ಇರಬಾರದು. ಸಪ್ತಮದ ಕುಜನು ವಿವಾಹ ವಿಘ್ನಗಳು ಮಾಡ್ತಾನೆ. ಸಪ್ತಮಾಧಿಪತಿ ನೀಚ, ಅಲ್ಲಿಯೂ ಕೂಡ ಶಕ್ತಿ ಇರೋದಿಲ್ಲ. ಇನ್ನು ಶುಕ್ರನ ಒಂದು ಪ್ರಭಾವ ನಿಮಗೆ ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ಮೊದಲೆರಡು ವಾರಗಳಲ್ಲಿ ಅಲ್ಲಲ್ಲ ಲೈಟ್ ಆಗಿ ಒಂದ್ ಸ್ವಲ್ಪ ನಿಮಗೆ ಚಾನ್ಸಸ್ ಇದೆ. ಅಲ್ಲಿಗೆ ಅವಿವಾಹಿತ ಧನುರಾಶಿಯವರಿಗೆ ಮಾರ್ಚ್ ತಿಂಗಳ ಮೊದಲೆರಡು ವಾರಗಳು ಇಲ್ಲೊಂದು ಸಮಾಧಾನ ನೋಡ್ತೀರಾ, ಇಲ್ಲೊಂದಿದೆ ನೋಡಿ, ಬೇಕಾದ್ರೆ ವಾಟ್ಸಪ್ ಅಲ್ಲಿ ಫೋಟೋ ಕಳಿಸ್ತೀನಿ ನೋಡ್ರಿ, ಅಥವಾ ಏನೋ ಜಾತಕ ಕಳಿಸ್ತೀನಿ ನೋಡ್ರಿ, ಫಸ್ಟ್ ಜಾತಕ ನೋಡ್ರಿ, ಎಲ್ಲ ಹಾಕಿ ಆದ್ರೆ ನೋಡೋಣ, ಅಥವಾ ನಿಮ್ದು ಡೀಟೇಲ್ಸ್ ಕೊಡ್ರಿ. ಈ ತರ ಒಂದ್ ಸ್ವಲ್ಪ ಪಾಸಿಟಿವ್ ಅನ್ಸ್ಬೋದು ಮೊದಲೊಂದ್ 2 ವಾರ, ಏನೋ ಸ್ವಲ್ಪ ಆಗ್ತಾ ಇದೆಯಪ್ಪ ಅಂತ ಹೇಳಿ. ಬಟ್ 3-4ನೇ ವಾರಗಳಲ್ಲಿ ಮತ್ತೆ ಅದು ಹೊರಟೋಗುತ್ತೆ. ಸೊ ಇಲ್ಲೆಲ್ಲ ಏನಂದ್ರೆ ಸ್ವಲ್ಪ ದೇವತಾರಾಧನೆ ಮಾಡಿಕೊಂಡು ಬುಧನ ಆರಾಧನೆ, ವಿಷ್ಣು ಸಹಸ್ರನಾಮ ಪಾರಾಯಣ. ಯಾರಿಗೆ ಮದುವೆ ಆಗಬೇಕು ಧನುರಾಶಿಯವರು, ಅವರು ಪ್ರತಿ ದಿವಸ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಬೇಕು, ಅಥವಾ ಪ್ರತಿದಿನ ವಿಷ್ಣು ಅಷ್ಟೋತ್ತರವನ್ನು ಪಾರಾಯಣ ಓದಬೇಕು, ಅಥವಾ ಮನೆ ಹತ್ರದಲ್ಲಿರುವ ವಿಷ್ಣು ಸಂಬಂಧಿತ ದೇವಸ್ಥಾನ ಯಾವ್ದಾದ್ರು ಪರವಾಗಿಲ್ಲ, ಏನು ವೆಂಕಟೇಶ್ವರ, ರಾಮ, ಕೃಷ್ಣ, ನರಸಿಂಹ ಯಾವ್ದಾದ್ರು ಪರವಾಗಿಲ್ಲ, ಹೋಗಿ ದರ್ಶನ ಮಾಡ್ಕೊಂಡ್ ಬರಬೇಕು. ಹಾಗೂ ಮಂಗಳವಾರಗಳಲ್ಲಿ ಸುಬ್ರಹ್ಮಣ್ಯ, ಯಾಕೆಂದ್ರೆ ಸಪ್ತಮದಲ್ಲಿ ಕುಜ ಕೂಡ ಇದ್ದಾನೆ. ಸೊ ಕುಜ ದೋಷವೂ ಆಗ್ತದೆ. ಸೊ ಇದೆಲ್ಲದನ್ನು ಪರಿಹಾರ ಮಾಡಿಕೊಂಡ್ರೆ ಒಂದ್ ಸ್ವಲ್ಪ ನಿಮಗೆ ವಿವಾಹದ ವಿಚಾರದಲ್ಲಿ ಅನುಕೂಲ ಆಗ್ಬಹುದು. ಈ ಕಡೆ ಗುರುಬಲ ಬೇರೆ ಇಲ್ಲ ಅಂದ್ರೆ ನಾವು ವಿವಾಹದ ವಿಚಾರದಲ್ಲಿ ಅಂದ್ರೆ ಅವಿವಾಹಿತ ಧನುರಾಶಿಯವರಿಗೆ ವಿವಾಹದ ವಿಚಾರದಲ್ಲಿ ಅನುಕೂಲವಾಗಬೇಕು ಅನ್ನುವ ಒಂದು ದೃಷ್ಟಿಕೋನದಿಂದ ಅಷ್ಟೇ ಅಲ್ಲ, ಆಲ್ರೆಡಿ ಮದುವೆ ಆಗಿರತಕ್ಕಂತಹ ಧನುರಾಶಿಯವರಿಗೆ ಏನಾಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು, ಬಾಧೆಗಳು ಪರಿಹಾರವಾಗಬೇಕಂದ್ರೆ ದಾಂಪತ್ಯ ಕಲಹಗಳು, ಗಂಡ ಹೆಂಡತಿ ಜಗಳ, ಅದು ಪರಿಹಾರವಾಗಬೇಕು ಅನ್ನುವ ದೃಷ್ಟಿಕೋನದಿಂದಲೇ ಬಹಳ ವಿಶೇಷವಾಗಿ ನಾವು ಸ್ವಯಂವರ ಪಾರ್ವತಿ ಹೋಮ ಪ್ಲಸ್ ತ್ರೈಲೋಕ್ಯ ಮೋಹನಕರ ಗೌರಿ ಹೋಮವನ್ನು ಮಾಡ್ತೇವೆ. 2 ಕಾಂಬಿನೇಷನ್ ಅಲ್ಲಿ ಮಾಡ್ತಾ ಇದ್ದೇವೆ. ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ ಪರಸ್ಪರ ಒಬ್ಬರ ಮೇಲೆ ಒಬ್ಬರಿಗೆ ಆಕರ್ಷಣೆ ವೃದ್ಧಿ ಆಗ್ತದೆ. ಅಥವಾ ಅವಿವಾಹಿತರಾಗಿದ್ರು ನಿಮ್ಮ ಫೋಟೋನೋ ನೀವು ಹೋಗಿ ಕೂತ್ಕೊಂಡು ನೋಡಿದಾಗ ಆಕರ್ಷಣೆ ಚೆನ್ನಾಗಿರ್ತದೆ. ಮದುವೆ ಆಗಿಲ್ಲ ಅಂದವ್ರಿಗೆ, ಮದುವೆ ಆಗಿರ್ತಕ್ಕಂಥವ್ರಿಗೂ ಅಷ್ಟೇ ಆ ಗಂಡ ಹೆಂಡತಿ ಮಧ್ಯೆ ಒಂದ್ ಸ್ವಲ್ಪ ಅನ್ಯೋನ್ಯತೆ ಚೆನ್ನಾಗಿ ಬೆಳೀತದೆ, ಒಬ್ಬರಿಗೆ ಮೇಲೆ ಒಬ್ಬರಿಗೆ ಆಕರ್ಷಣೆ ಆಗಿ. ಇಲ್ಲೇನಾಗುತ್ತೆ, ಕೆಲವು ಅಯ್ಯೋ ನನ್ಗೆ ಹೆಂಡತಿ ಮುಖ ನೋಡಿದ್ರೆ ಆಗಲ್ಲ, ನನ್ ಗಂಡನ ಮುಖ ನೋಡಿದ್ರೆ ಆಗಲ್ಲ ಅನ್ನೋ ತರದ ಪರಿಸ್ಥಿತಿಯ ಬದಲಾಗಿ ಒಂದ್ ಸ್ವಲ್ಪ ಒಬ್ಬರ ಮೇಲೆ ಒಬ್ಬರಿಗೆ ಆಕರ್ಷಣೆ ಬಂದು ಸ್ವಲ್ಪ ಚೆನ್ನಾಗಿರುವಂತಾಗ್ಲಿ ಅಂತ ಇದರಲ್ಲಿ ಸ್ವಯಂವರ ಪಾರ್ವತಿ ಹೋಮವು ಹೆಲ್ಪ್ ಮಾಡ್ತದೆ ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನದ ವಿಚಾರದಲ್ಲಿ. ಸೊ ಸ್ವಯಂವರ ಪಾರ್ವತಿ ಹೋಮ ಹಾಗೂ ಈ ಒಂದು ವಿಶೇಷವಾದ ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ, ಈ 2 ಹೋಮಗಳನ್ನ ನಾವು ಶಕ್ತಿಪೀಠವಾದಂತಹ ಗುಹೇಶ್ವರಿ ಅಮ್ಮನವರ ಸನ್ನಿಧಾನ ಹಾಗೂ ಪಶುಪತಿನಾಥನ ಸನ್ನಿಧಾನ, ಉತ್ತರದ ನೇಪಾಳ ದೇಶದ ಪಶುಪತಿನಾಥನ ಜ್ಯೋತಿರ್ಲಿಂಗ ಸ್ವರೂಪಿ ಪಶುಪತಿನಾಥ, ಈಶ್ವರ ಜ್ಯೋತಿರ್ಲಿಂಗ, ಅಮ್ಮನವರು ಶಕ್ತಿಪೀಠ ಗುಹೇಶ್ವರಿ, ಈ ಪಾರ್ವತಿ ಪರಮೇಶ್ವರರ ಒಂದು ಸನ್ನಿಧಾನದಲ್ಲಿ ಶಿವರಾತ್ರಿ ಅಮಾವಾಸ್ಯೆ ಪರ್ವಕಾಲದಂದು ನಾವು ಈ ವಿಶೇಷವಾದ ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ ಹಾಗೂ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಸಂಕಲ್ಪ ಸೇವೆ ಕೊಟ್ಕೊಂಡ್ರೆ ಈ ವಿಶೇಷವಾದಂತಹ ಕರುಂಗಾಲಿ ಮಾಲೆ, ನಿಮ್ಮ ಕುಜ ದೋಷವನ್ನ ಪರಿಹಾರ ಮಾಡ್ಲಿಕ್ಕೆ ಕರುಂಗಾಲಿ ಮಾಲೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತದೆ. ಸೊ ಆದ್ರಿಂದ ಆಮೇಲೆ ದೃಷ್ಟಿ ದೋಷ, ಮಾಟಮಂತ್ರ ಅಥವಾ ಆರೋಗ್ಯ ಬಾಧೆಗಳನ್ನು ಸಹ ಕರುಂಗಾಲಿ ಮಾಲೆ ಪರಿಹಾರ ಮಾಡಿಕೊಟ್ಟು ಕೋರ್ಟ್ ಕಚೇರಿಯಲ್ಲಿ ಯಶಸ್ಸಿರುತ್ತೆ. ಅಂದ್ರೆ ಜೀವನದಲ್ಲಿ ಒಂದು ಸರ್ವತೋಮುಖವಾದ ಅಭಿವೃದ್ಧಿಗೆ ಕರುಂಗಾಲಿ ಮಾಲೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ಬಹಳಷ್ಟು ಜನ ಪಾಸಿಟಿವ್ ಒಂದು ಮಾತುಗಳನ್ನ ಅದರ ರಿಸಲ್ಟ್ಸ್ ಅನ್ನ ಕೊಟ್ಟಿದ್ದಾರೆ.
ತಿಳಿಸಿದ್ದಾರೆ ಅವ್ರಿಗೆ ಆಗಿರುವಂತಹ ರಿಸಲ್ಟ್ಸ್ ನ. ಸೊ ಇದೇ ಕರುಂಗಾಲಿ ಮಾಲೆನ ನಾವು ಶಕ್ತಿಪೀಠದಲ್ಲಿ ಜ್ಯೋತಿರ್ಲಿಂಗ ಸ್ವಾಮಿಯ ಸನ್ನಿಧಾನದಲ್ಲಿ ಇಟ್ಟು ಅಲ್ಲಿ ಶಿವರಾತ್ರಿ ಅಮಾವಾಸ್ಯ ದಿವಸ ಎನರ್ಜೈಸ್ ಮಾಡಿ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡ್ತೀರಾ. ನೇಪಾಳದಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನಿಮ್ಮೂರಲ್ಲಿ ಕೂತ್ಕೊಂಡು ಲೈವ್ ಅಲ್ಲಿ ನೋಡ್ಬಹುದು. ಅಲ್ಲಿ ಆಗುವಂತ ಹೋಮಗಳು ನೀವು ಇಲ್ಲಿ ಕೂತ್ಕೊಂಡು ನೋಡ್ಬಹುದು, ಆಯ್ತಲ್ವಾ. ಹಾಗೂ ಎಲ್ಲಾ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಎಲ್ಲ ಹೋಮಗಳಂದ್ರೆ ರುದ್ರ ಹೋಮ ಮಾಡ್ತಾ ಇದ್ದೇವೆ, ಮಹಾಮೃತ್ಯುಂಜಯ ಹೋಮ ಮಾಡ್ತಾ ಇದ್ದೇವೆ. ಶಿವರಾತ್ರಿ ಅಮಾವಾಸ್ಯೆ ದಿವಸ ರುದ್ರ ಹೋಮ, ಮಹಾಮೃತ್ಯುಂಜಯ ಹೋಮ, ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ, ಆಮೇಲೆ ಸ್ವಯಂವರ ಪಾರ್ವತಿ ಹೋಮ, ಈ ಎಲ್ಲಾ ಹೋಮಗಳನ್ನು ಮಾಡಿ ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನು ಮಾಡಿ ಈ ಕರುಂಗಾಲಿ ಮಾಲೆಗಳನ್ನ ಅಲ್ಲಿ ಎನರ್ಜೈಸ್ ಮಾಡಿ ಅಲ್ಲಿ ತಂದು ನಿಮಗೆ ಕಳಿಸ್ಕೊಡ್ತೇವೆ. ಸೊ ಸ್ಪೀಡ್ ಪೋಸ್ಟ್ ಅಲ್ಲಿ ಕಳಿಸ್ಕೊಡ್ತೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನ ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಸಂಕಲ್ಪ ಸೇವೆಗೆ ಹೆಸರು ರಿಜಿಸ್ಟರ್ ಮಾಡ್ಕೊಳ್ಬಹುದು. ಲೈವ್ ಅಲ್ಲಿ ನಿಮ್ಮ ಸಂಕಲ್ಪ ಆಗುತ್ತೆ, ಎಲ್ಲ ಹೋಮ ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾನು ನೇಪಾಳದಿಂದ ಇಂಡಿಯಾಗೆ ಬಂದು 2 ದಿವಸದಲ್ಲೇ ನಾವು ಇಲ್ಲಿಂದ ಕಳಿಸ್ಕೊಡೋ ವ್ಯವಸ್ಥೆಯನ್ನ ಮಾಡುತ್ತೇವೆ. ಒಳ್ಳೇದಾಗ್ಲಿ. ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳನ್ನು ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಕಡೆ. ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.